ಹಳೇಬೀದಿ ತಲಕಾಡು ಟಿ ನರಸೀಪುರ ತಾಲೂಕು ಹಳೇಬೀದಿನಲ್ಲಿರುವಂಥ ಬಸವಣ್ಣವರು ನಮಗೆ ಇದೇ ಈ ಕೆಲಸ ದನ ಸಾಕೋದೇ ಚಿಕ್ಕನಿಂದ ಕೆಲಸ. ನಾವು ಕರು ಸಾಕಬೇಕಾದ್ರೆ ಹೆಂಗೆ ಅಂದರೆ ಚಿಕ್ಕನಿಂದ ಕರು ಸಾಕಿ ಮೋರ್ಗಳನ್ನು ಚೆನ್ನಾಗಿದ್ದರೆ ಅದಕ್ಕೊಂದು ಜೊತೆ ತಂದಾಕಿ ಅದಕ್ಕೆ ನಾವು ಮೇವೆಲ್ಲ ಕೊಟ್ಟು 1.5 ವರ್ಷ 2 ವರ್ಷ ಗಂಟ ಚಿಕ್ಕನಿಂದ ಕರುನ ಚೆನ್ನಾಗಿ ಸಾಕಿ ಅದರ ಜೊತೆಗೆ ಇನ್ನೊಂದು ಜೋಡಿ ತಂದಾಕಿ ಅದನ್ನು ರೂಢಿ ಮಾಡಿ 3 ವರ್ಷದ ನಂತರ ಕಾಲು ಕೈಯೆಲ್ಲ ಕ್ಲೀನಾಗಿ ಕೊಂಬು ಎಲ್ಲ ಒರೆಸಿ ಕ್ಲೀನಾಗಿ ಆಮೇಲೆ ಇದಕ್ಕೆ ಹೆಗಲಿಗೆ ನೋವನ್ನು ಮಡಗಿ ರೂಢಿ ಮಾಡಿ ಆಮೇಲೆ ನಾವು ರೋಡಲ್ಲಿ ತಿರುಗಾಡಬೇಕಾದ್ರೆ ಗಾಡಿಗೆ ಬಂಡಿಗೆ ಎಲ್ಲ ಕಟ್ಟಿ ಆಮೇಲೆ ಕಾಲೇನಾದ್ರು ಸಮದಿ ಹೋದರೆ ಅದಕ್ಕೆ ಸಾಹೇಬರನ್ನು ಕರ್ಕೊಂಡು ಬಂದು ಮನೆ ಹತ್ರ ಲಾಳ ಎಲ್ಲ ಹಾಕಿಸಿ ಕ್ಲೀನಾಗಿ ನಾವು ಅದನ್ನು ಆರಂಭಕ್ಕೆ ನಮ್ಮ ದೊಡ್ಡ ಎತ್ತಾದ ಮೇಲೆ ಅದನ್ನು ನಾವು ಹೊಡೆಯೋಕ್ಕೆ ಆಗಲಿ ಗದ್ದೆನ ಉಳುಮೆ ಮಾಡೋಕ್ಕೆ ಆಗಲಿ ನಾವು ಕ್ಲೀನಾಗಿ ಒಂದು ಜೊತೆ ದನವನ್ನು ಅಚ್ಚುಕಟ್ಟಾಗಿ ನಮ್ಮ ತಂದೆ ಕಾಲದಿಂದಲೇ ನಮ್ಮ ಮನೆಯಲ್ಲಿ ಪದ್ಧತಿಯಾಗಿ ನಾವು ದನವನ್ನು ಸಾಕ್ತಾವೆ. ಸದಾಕಾಲ ರೈತರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಬಾಂಧವ್ಯ ರಾಸುಗಳದ್ದು. ನಿಜವಾದ ರೈತರ ಮಿತ್ರ ಜಾನುವಾರುಗಳೇ ಸರಿ. ರಾಸುಗಳಿಲ್ಲದೆ ಕೃಷಿ ಬದುಕಿಲ್ಲ, ಕೃಷಿ ಇಲ್ಲದೆ ಜಗತ್ತಿಲ್ಲ. ರೈತರ ಬೆನ್ನೆಲುಬಾಗಿರುವ ರಾಸುಗಳು ಲಾಳವಿಲ್ಲದೆ ಸುಗಮವಾಗಿ ಸಾಗಲಾರವು. ಸಾಧಾರಣವಾಗಿ ದನಕರುಗಳಿಗೆ ವರ್ಷಕ್ಕೆ 3-4 ಬಾರಿ ಗೊರಸು ತೆಗೆಸಿ ಲಾಳ ಕಟ್ಟುವ ಸಂಪ್ರದಾಯ ಎಲ್ಲೆಡೆ ಚಾಲ್ತಿಯಲ್ಲಿದೆ. ತಲೆತಲಾಂತರದಿಂದ ಅನುಭವವುಳ್ಳ ಕೆಲವು ಕುಟುಂಬದವರು ಲಾಳ ಕಟ್ಟುವ ಕಲೆಯನ್ನು ಮೈಗೂಡಿಸಿಕೊಂಡು ಬಂದಿದ್ದಾರೆ. ಕುಲಕಸುಬಿನಂತೆ ಈ ಕೌಶಲ್ಯವನ್ನು ಪಾರಂಪರಿಕ ವಿದ್ಯೆಯನ್ನಾಗಿ ತಮ್ಮ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಇಂದಿಗೂ ಕಲಿಸುತ್ತಿದ್ದಾರೆ.
ಲಾಳ ಕಟ್ಟಿದ್ರೆ 1 ತಿಂಗಳು 2 ತಿಂಗಳು ಲಾಳ ಬರ್ತವೆ. ಅವು ಮಾಮೂಲಿ ಸುಮ್ಮನೆ ರೋಡಲ್ಲಿ ತಿರುಗಾಡಿದ್ರು ಲಾಳ ಸಮಿತದ. 1-2 ಸಮದು ಹೋದ್ರು 1-2 ಹಾಕ್ಸ್ತಾನೆ ಬೇಕು. ಪೂರ್ತಿ ಎಲ್ಲ ಸಮದು ಹೋದರೆ ಲಾಳನ್ನು ಕಿಳಿಸ್ಬಿಟ್ಟು ಪುನಃ ಹೊಸ್ದಾಗಿ ಸಾಹೇಬ್ರು ಕರ್ಕೊಂಡು ಲಾಳ ಹಾಕ್ಸ್ಬೇಕು. ಲಾಳ ಇಲ್ಲದ ಮಾತ್ರ ಅವಕ್ಕೆ ಓಡಾಟನೇ ಆಗುತ್ತೆ. ಅವು ವ್ಯವಸಾಯ ಮಾಡೋಕ್ಕೆಲ್ಲ ಹೋಯ್ತಾ ಇರ್ತವೆ, ರೋಡಲ್ಲಿ ಬರ್ತಾ ಇರ್ತವೆ, ಗದ್ದೆಗೆ ಹೋಗ್ಬೇಕು, ಒಂದು ಇಂಟ ಮೇಲೆ ಕಾಲು ಮಡಗಬೇಕು, ಕಲ್ಲು ಮೇಲೆ ಮಡಗಬೇಕು. ಲಾಳ ಇಲ್ಲದೆ ದನ ಮಡಗಿ ಹೋಗೋಕ್ಕೆ ಆಗಲ್ಲ, ಕುಂಟೆ ಕಿರಿಕತ್ತೆ. ಎತ್ತುಗಳಿಗೂ ಕಡಿಸ್ಬೇಕು, ಹಸುಗಳಿಗೂ ಕಡಿಸ್ಬೇಕು. ಹಸುಗಳು ಅಂದರೆ ಬರೀ ಗೇಮು ಮಾಡ್ತಾವಲ್ಲ ಹಸು, ಆ ಹಸುಗೂ ಲಾಳ ಕಡಿಸ್ಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ ದನಗಳ ಸಾಕಾಣಿಕೆಯು ಹೆಚ್ಚು ಜನಪ್ರಿಯಗೊಂಡಿದ್ದು, ಕೃಷಿ ಕೆಲಸಕ್ಕಾಗಿ ಹಾಗೂ ಖುಷಿಗಾಗಿ ಪಶುಸಂಗೋಪನೆಯನ್ನು ವೃತ್ತಿ ಹಾಗೂ ಪ್ರವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಇದು ಹಲವೆಡೆ ಕುಟುಂಬದ ಪ್ರತಿಷ್ಠೆಯ ಗೌರವವೂ ಆಗಿದೆ. ಡಾಂಬರು ರಸ್ತೆ ಮತ್ತು ಸಿಮೆಂಟು ರಸ್ತೆಗಳಲ್ಲಿ ಓಡಾಡುವ ದನಗಳಿಗೆ ಲಾಳ ಕಡ್ಡಾಯವಾಗಿ ಕಟ್ಟಿಸಲಾಗುತ್ತದೆ. ಒಂದು 3 ತಿಂಗಳು 4 ತಿಂಗಳು ಜೋಡಿ ಸಾಕಬೇಕು. ಜಾತ್ರೆಗೆ ಚೆನ್ನಾಗಿ ನಮಗೆ ಪ್ರೈಸ್ ಬರಬೇಕು ಅಂದರೆ 3 ತಿಂಗಳಾದ್ರೂ ಸಾಕಬೇಕು. 3 ತಿಂಗಳಿಂದ 4-5 ತಿಂಗಳು ಸಾಕಬೇಕು. ಅವಕ್ಕೆಲ್ಲ 3 ಟೈಮ್ ತಿಂಡಿ ಕೊಟ್ಕೊಂಡು, ಹಾಲು ಗಂಜಿ ತುಪ್ಪ ಎಲ್ಲ ಕೊಟ್ಕೊಂಡು ಸಾಕಬೇಕು. ತೊಳೆಯೋದು ಮಾಡೋದು ಎಲ್ಲ ನೀಟಾಗಿದ್ದರೆ ಅವು ಚೆನ್ನಾಗಿ ಜೋಡಿ ಬರೋದು ಮೈಕಟ್ಟಾಗಿ. ತುಂಬಾ ಜಾಗರೂಕವಾಗಿ ಕೆಲವು ನಿಯಮಗಳನ್ನು ಅನುಸರಿಸುವ ಮೂಲಕ ಎತ್ತು ದನಗಳಿಗೆ ಕ್ರಮಬದ್ಧವಾಗಿ ಲಾಳ ಕಟ್ಟಲಾಗುತ್ತದೆ. ಪೂರ್ವ ಸಿದ್ಧತೆಗಳು ಬಹಳ ಮುಖ್ಯ. ಲಾಳ ಕಟ್ಟುವ ಹಿಂದಿನ ದಿನದ ಆಹಾರ ಪಥ್ಯ, ಹಗ್ಗ ಕಟ್ಟಿ ನೆಲಕ್ಕೆ ಮಲಗಿಸುವಾಗ ಮತ್ತು ಏಳಿಸುವಾಗ ಕೀಲುಗಳು ಮತ್ತು ಕುತ್ತಿಗೆ ಹುಳುಕದಂತೆ, ಕೊಂಬುಗಳು ಮುರಿಯದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಈಗ ನಾವು ನಾಳೆ ಲಾಳ ಕಳಿಸ್ತೀವಿ, ಸಾಹೇಬ್ರಿಗೆ ಹೇಳಿ ಫೋನ್ ಮಾಡ್ತೀನಿ. ಬೆಳಗ್ಗೆ ನೀರು ಕುಡಿಸಲ್ಲ, ಹುಲ್ಲು ಹಾಕಲ್ಲ, ಹಂಗೆ ಕಟ್ಟಾಗಿರೋದು ಬೆಳಗ್ಗೆ. ಅವರು ಸಾಹೇಬ್ರು ಬಂದ ತಕ್ಷಣ ಎಲ್ಲಿ ಚೆನ್ನಾಗಿರುತ್ತೋ ಸ್ವಲ್ಪ ಮೊಳ್ಳೆಗಿರುತ್ತೋ ತಗೋಗ್ಬಿಟ್ಟು ಮರದ ಅಡಿಗೆ ಸಾಹೇಬ್ರು ಬಂದು ಲಾಳ ಮಾಡ್ಕೊಳ್ಳೋರಿಗೆ ಇವು ಅಲ್ಲಿ ಕಟ್ಟಾಕಿರ್ತೀನಿ. ಸಾಹೇಬ್ರು ಬಂದ ತಕ್ಷಣ ಲಾಳ ಮಾಡ್ಕೊಂಡು ಕೆಡ್ದುಬಿಟ್ಟು ಹಗ್ಗ ಹಾಕಿ ಕೆಡ್ದು ಅದ್ರ ಕೆಳಗಡೆ ಒಂದು ತಲೆಗೆ ಚೀಲ, ಅಡಿಗೆ ಚೀಲ ಹಾಕಿ, ಕಣ್ಣಿಗೆಲ್ಲ ಮೊಳ್ಳು ಸೇರ್ಕೊಳ್ತಲ್ಲ, ಚೀಲ ಹಾಕಿ ಆಮೇಲೆ ಲಾಳ ಕಟ್ಟಿ ಒಂದು ಕಡೆ ಲಾಳ ಕಟ್ಟಿದ್ಮೇಲೆ ಇನ್ನೊಂದು ಕಡೆ ಪಲ್ಟಾಯಿಸ್ಬೇಕು. ಒಂದು ಕಡೆ ಭಾಗ 4 ಕೊಳಗು ಲಾಳ ಕಟ್ತಾರೆ. ಇನ್ನೊಂದು ಕಡೆ ಪಲ್ಟಾಯಿಸಿದಾಗ ಇನ್ನೊಂದು ಕಡೆ ಮೊಗ್ಲು ಮಾಡಿ ಅಡಿಗೆ ಚೀಲ ಹಾಕಿ ಮುಖಕ್ಕೆ ಸ್ವಲ್ಪ ಭದ್ರಾಗಿ ಹಿಡ್ಕೊಂಡು ಲಾಳನ ಜೋಪಾನ ಕಟ್ಟಿಸಿ, ಆದರೆ ಆಮೇಲೆ ಹಗ್ಗ ಬಿಚ್ಚುವಾಗ ಒಂದು ಹಗ್ಗ ಹಾಕಿ ಹಿಡ್ಕೊಂಡು ಜೋಪಾನವಾಗಿ ಹಗ್ಗ ಬಿಚ್ಚಬೇಕು. ಏನಾದ್ರು ಒದ್ರಿ ಇದ್ರಿ ಮಾಡಿದ್ರೆ ಕಾಲುಗಳು ಹೋಗ್ಬಿಡ್ತವೆ, ನರ ಏನಾದ್ರು ಹೋಗ್ಬಿಡ್ತವೆ, ಹೋಯ್ತವೆ.
ಕಲಿಮೂಲ ಅಂತ ಸೋಸ್ಲಿ ಫಸ್ಟು ನಮ್ಮ ತಂದೆಯವ್ರು ಮಾಡ್ತಿದ್ರು, ನಮ್ಮ ತಂದೆಯಿಂದ ನಾವು ಮಾಡ್ತಾ ಇದ್ವಿ. ಇವರು ನಮ್ಮ ತಲೆಗೆ ಸಾಕು ಕೆಲಸ ಅಂದ್ಬಿಟ್ಟು ಇವಾಗ ದನ ಕಮ್ಮಿ ಐತೆ. ಇವಾಗ ಮುಂದಕ್ಕೆ ಇನ್ನೂ ಇಲ್ಲ, ಈ ಟಿಲ್ಲರು ಟ್ಯಾಕ್ಟ್ರು ಎಲ್ಲ ಉಪಯೋಗಿಸ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಒಂದು ಜೊತೆ ದನ ತಗೋಬೇಕಾದ್ರೆ, ಒಂದು ಜೊತೆ ಓಡಿ ತರಬೇಕಾದ್ರೆ 2 ಲಕ್ಷ 3 ಲಕ್ಷ ದುಡ್ಡು ಬೇಕು. ಎಲ್ಲಿ ಇವಾಗ ಒಂದು ಟಿಲ್ಲರಿಗೆ ಬರುತ್ತೆ 1,80,000 ಕೊಟ್ಟು. ಅದೇನೋ ಚೆನ್ನಾಗಿ ನಮ್ಮ ಮನೇಲಿ ಇರಬೇಕು ಒಂದು ಏರ್ ದನ ಅಂದರೆ ಅವರು ಆಸೆಯಾಗಿ ಕ್ಲೀನಾಗಿ ಎಷ್ಟು ಕಷ್ಟ ಬಿದ್ದರೂ ಒಂದು ಏರ್ ದನವನ್ನು ಅವ್ರ ಮನೇಲಿ ಇಟ್ಕೋತಾರೆ. ಅದು ತುಂಬ ಕಷ್ಟ. ದನ ಇವತ್ತಿನ ಪರಿಸ್ಥಿತಿ ಸಾಕಬೇಕಾದ್ರೆ ಅದಕ್ಕೆ ಟೈಮ್ ತಿಂಡಿ ಕೊಡಬೇಕು, ಪುನಃ ಅದಕ್ಕೆಲ್ಲ ನೋಡ್ಕೋಬೇಕು ಕ್ಲೀನಾಗಿ. ಈ ಹೊರಗಡೆ ತಂದು ಕಟ್ಟಬೇಕು, ತೊಳಿಬೇಕು, ಎಲ್ಲ ಮಾಡಬೇಕು, ಥರನೇ ನೋಡ್ಕೋಬೇಕು. ತುಂಬ ಕಷ್ಟ. ಇವತ್ತು ದನ ಸಾಕಬೇಕಾದ್ರೆ ಸಣ್ಣ ಪುಟ್ಟರು ರೈತರು ದನನೇ ಸಾಕೋಕ್ಕಾಗಲ್ಲ. ಲಕ್ಷಾಂತರ ಜನರು ಕೃಷಿ ಬದುಕನ್ನು ಜಾನುವಾರುಗಳನ್ನು ಅವಲಂಬಿಸಿದ್ದಾರೆ. ಹಾಗೆಯೇ ಲಾಳ ಕಟ್ಟುವ ಕಾಯಕವನ್ನು ಸಾವಿರಾರು ಕುಟುಂಬಗಳು ಕುಲಕಸುಬಾಗಿಸಿಕೊಂಡಿವೆ. ನಮ್ಮ ನಾಡಿನ ಹಲವು ಸಂಸ್ಕೃತಿಗಳ ಕಸುಬುಗಳು ಹೀಗೆ ಒಂದೊಂದೊಂದು ಅವಲಂಬಿಸಿಕೊಂಡಿವೆ. ಒಂದು ಸಂಸ್ಕೃತಿ ಬೆಳೆದರೆ ಮತ್ತೊಂದು ಸಂಸ್ಕೃತಿ ಉಳಿಯುತ್ತದೆ. ಕೃಷಿ ಇದ್ದರೆ ಕೃಷಿ ಉಪಕರಣಗಳು, ಇದಕ್ಕಾಗಿ ಕಬ್ಬಿಣದ ಕೆಲಸ, ಮರದ ಕೆಲಸ, ಹಗ್ಗ ಹೊಸೆಯುವ ಕೆಲಸ, ಜಾನುವಾರುಗಳಿದ್ದರೆ ಮೊಕಾರ, ಮೂಗುದಾರ, ಹತ್ತಿರ ಉರಿ ನೇಯುವ ಕಸುಬು, ಲಾಳ ಕಟ್ಟುವ ಕಸುಬು, ಕೊಬ್ಬು ಒರೆಯುವ ಕಸುಬು, ಹೀಗೆ ಒಂದೊಂದೊಂದು ಅವಲಂಬಿಸಿದೆ. ಅವುಗಳನ್ನೆಲ್ಲ ಹಾಗೆಯೇ ಗೌರವಿಸಿ ಉಳಿಸಿ ಬೆಳೆಸಿಕೊಳ್ಳುವ ಸಂಸ್ಕೃತಿ ನಮ್ಮದಾಗಬೇಕು.